ಪರಕೀಯರಿಂದ ದೇಶಕ್ಕೆ ಸ್ವಾತಂತ್ರ್ಯ ಪಡೆದದ್ದು ಒಂದು ಸಂಗ್ರಾಮವಾದರೆ, ಅನೇಕ ಸಂಸ್ಥಾನಗಳಿಂದ ಹರಿದು ಹಂಚಿ ಹೋಗಿದ್ದ, ಸಾಮಾಜಿಕ ಅಸಮಾನತೆಯಿಂದ ತೊಳಲಾಡುತ್ತಿದ್ದ, ಅನಕ್ಷರತೆಯಿಂದ ತುಂಬಿ ತುಳುಕಾಡುತ್ತಿದ್ದ, ಅನಿಷ್ಠ ಪದ್ಧತಿಗಳು, ಮೌಢ್ಯಗಳು, ಕಂದಾಚಾರಗಳೇ ಮೇಲುಗೈ ಸಾಧಿಸಿದ್ದ ಕಾಲದಲ್ಲಿ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟಲು ನಡೆಸಿದ ಮತ್ತೊಂದು ಸಂಗ್ರಾಮದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ನಮ್ಮ ಸಂವಿಧಾನ. ಅನೇಕ ಕಷ್ಟ ಕಾರ್ಪಣ್ಯಗಳಿಂದ, ಕಟ್ಟುಪಾಡುಗಳಿಂದ, ಅಸಮಾನತೆಗಳ ಸಂಕೋಲೆಗಳಿಂದ ಬಂಧಮುಕ್ತಗೊಳಿಸಿ ಕತ್ತಲೆಯಲ್ಲಿದ್ದ ನಮ್ಮ ಕನಸುಗಳಿಗೆ ಬೆಳಕೆಂಬ ಆಶಯಗಳನ್ನು ಕಟ್ಟಿಕೊಟ್ಟಿದ್ದು ಇದೇ ನಮ್ಮ ಸಂವಿಧಾನ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ರಂಗದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಸಮಾನ ಅವಕಾಶ ಕಲ್ಪಿಸಿಕೊಟ್ಟಿರುವ ನಮ್ಮ ಸಂವಿಧಾನದ ಮಹತ್ವವನ್ನು ಹಿಂದೆಂದಿಗಿಂತಲೂ ಮತ್ತಷ್ಟು ಜಾಗೃತಗೊಳಿಸೋಣ ಹಾಗೂ ಜಾಗೃತಗೊಳ್ಳೋಣ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಅಧಿನಿಯಮಿಸಿಕೊಂಡು 75 ವಸಂತಗಳು ತುಂಬಿರುವ ಈ ಸುಸಂದರ್ಭದಲ್ಲಿ ಸಂವಿಧಾನವನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವುದರ ಜೊತೆಗೆ ಸಂವಿಧಾನದ ಮೂಲ ತಿರುಳು ಹಾಗೂ ಆಶಯಗಳನ್ನು ಅರ್ಥೈಸಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾನತೆಯ ಜಾತ್ಯತೀತ ಭಾರತವನ್ನು ಕಟ್ಟೋಣ.